ನಮ್ಮ ಸಹೋದ್ಯೋಗಿ ಮಿತ್ರರು ಇವತ್ತು ಶ್ರೀ ಉಮಾಶಂಕರ್ ಅವರು ಸೇವಾ ನಿವೃತ್ತ ಆಗ್ತಾ ಇದ್ದಾರೆ. ಅವರಿಗೆ BBMP ವತಿಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಮತ್ತು ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರ ಪರವಾಗಿ ಅವ್ರಿಗೆ ಸ್ವರ್ಣಿಮ ಭವಿಷ್ಯವನ್ನು ಕೋರುತ್ತಾ ದೇವರಿಂದ ಅವರಿಗೆ ಎಲ್ಲ ಥರದ್ದು ಆರೋಗ್ಯ, ಐಶ್ವರ್ಯ, ದೀರ್ಘಾಯು ಸಿಗಬೇಕು ಅಂತ ಹಾರೈಸಿ ನಾವು ನಮ್ಮ ಎರಡು ಮಾತನ್ನು ನಮ್ಮ ಜೊತೆಗೆ ಆಡ್ತಾ ಇದ್ದೇವೆ. ಮಾಧ್ಯಮದ ನಮ್ಮ ಎಲ್ಲ ಮಿತ್ರರೇ, 3 ವರ್ಷ ಹಿಂದೆ 5 ದಿವಸ ಹೆಚ್ಚು ಕಡಿಮೆ ಈ ಕಡೆ ನಾವು 3 ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ನಾವು ಹಿಂದೆ ಬಂದು ನಮಗೆ ಮಾಧ್ಯಮದ ಎಲ್ಲ ಮಿತ್ರರಿಗೆ ಆಗ ಸಂಬೋಧನೆ ಮಾಡಿದ್ದು. ಈ 3 ವರ್ಷ ಆದಮೇಲೆ ಮುಖ್ಯ ಆಯುಕ್ತರಾಗಿ ನಮ್ಮ ಮಿತ್ರರಾದ ಶ್ರೀ ಮಹೇಶ್ವರ ರಾವ್ ಅವರಿಗೆ ಚಾರ್ಜ್ ನೀಡಿ ಈಗ ಆ ಹುದ್ದೆಯಿಂದ ನಿವೃತ್ತಾಗಿದ್ದೇವೆ. ಅದಕ್ಕೆ ಒಂಥರ ನಮಗೆ ಹರ್ಷನೂ ಇದೆ ಮತ್ತು ಸುಮಾರು ಕೆಲಸ ಯಾವಾಗಲೂ ನಾವು ಯಾವ ಪೋಸ್ಟ್ ಬಿಡ್ತೀವಿ, ಹುದ್ದೆ ಬಿಡ್ತೀವಿ, ಆಗ ಯಥೇಷ್ಟು ಪ್ರಯತ್ನ ಮಾಡಿದರೂ ಸಹ ಮಾಡಲಿಕ್ಕೆ ಬಹಳಷ್ಟು ಉಳಿದಿರುತ್ತದೆ. ಹೀಗಾಗಿ ಇವತ್ತೂ ಕೂಡ ಅದೇ ಭಾವನೆ ನಮ್ಮಲ್ಲಿ ಇದೆ. ಈ ಮಹಾನ್ ನಗರದ ಮಹಾಜನತೆಗೆ ನಾವು 3 ವರ್ಷ ದೇವರು ನಮಗೆ ಅವಕಾಶ ಕೊಟ್ಟಿದ್ದು, ಆ ಪ್ರಕಾರ ನಾವು ನಮಗೆ ಎಷ್ಟು ಸಾಧ್ಯತೆ ಇತ್ತು ಅಷ್ಟು ಮಟ್ಟಕ್ಕೆ ಸೇವೆ ಮಾಡಿದ್ದೇವೆ. ಅದರಲ್ಲಿ ಕೊರತೆ ಇದ್ದೇ ಇರುತ್ತದೆ. ಬಿಕಾಸ್ ನಮ್ಮದು ಮಹಾಪಾಲಿಕೆ ಇರುವುದರಿಂದ ಮತ್ತು ಇಲ್ಲಿ ಸುಮಾರು ಜನನಿಂದ ಮರಣವರೆಗೂ ಪ್ರತಿಯೊಂದು ನಮ್ಮ ಕಾರ್ಯಕಲಾಪ ಜನರ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಒಂದು ರೆಕಾರ್ಡ್ ಇದ್ದೇ ಇರುತ್ತೆ ಇಲ್ಲಿ. ಹೀಗಾಗಿ ಅಷ್ಟು ಚಟುವಟಿಕೆಯಲ್ಲಿ ತಪ್ಪುಗಳು ಇತ್ಯಾದಿಗಳು ಬರ್ತಾ ಇರುತ್ತವೆ. ಅದಕ್ಕೆ ಕ್ಷಮೆ ಕೇಳಿ ತಾವು ಎಲ್ಲರೂ ಕೂಡ ಅದರಲ್ಲಿ ತಾವು ಸಕಾರಾತ್ಮಕವಾಗಿ ಮಾಧ್ಯಮದಲ್ಲಿ ಟೀಕೆ ಟಿಪ್ಪಣಿ ನೀಡಿ ನಮಗೆ ಸುಧಾರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಅದಕ್ಕೂ ಕೂಡ ತಮಗೆ ಧನ್ಯವಾದಗಳು. ಯಾಕೆ ಪ್ರಜಾಪ್ರಭುತ್ವದಲ್ಲಿ ಜನರ ಧ್ವನಿ ಕೇಳುವುದು ನಮ್ಮ ಕರ್ತವ್ಯ ಇರುತ್ತದೆ. ಅವರು ಏನು ಟೀಕೆ ಮಾಡ್ತಾರೆ, ಕೆಲವು ಸಲ ನಮಗೆ ಬೇಜಾರಾಗ್ತದೆ, ಅನ್ನಿಸ್ತದೆ ಇದು ಯಾತಕ್ಕೆ ನಾವು ಅಷ್ಟು ಕೆಲಸ ಮಾಡಿದರೂ ಸಹ ಸಲ್ತಾ ಇಲ್ಲ ಜನರಿಗೆ. ಆದರೂ ಸಹ ಅದು ಪಾಸಿಟಿವ್ ಆಗಿ ನಾವು ತೆಗೆದುಕೊಂಡು ನಾವು ಮತ್ತು ನಮ್ಮ ಎಲ್ಲ ಅಧಿಕಾರಿ ಮಿತ್ರರು ಅದಕ್ಕೆ ಸ್ಪಂದಿಸಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಎಲ್ಲ ಅಧಿಕಾರಿ ಸಹೋದ್ಯೋಗಿ ಮಿತ್ರರಿಗೆ ಕೂಡ ನಾವು ಧನ್ಯವಾದವನ್ನು ಸಲ್ಲಿಸುತ್ತಾ, ತಾವು ಕೂಡ ಮಾಡಿರುವ ಟೀಕೆ ಟಿಪ್ಪಣಿಯಿಂದ ಏನು ಸುಧಾರಣೆ ಆಗಿದೆ ಅದಕ್ಕೆ ತಮಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಮಿತ್ರರು ಮಹೇಶ್ವರ ಅತಿ ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ. ಅವರು ಬಹಳ ಹುಮ್ಮಸ್ಸಿನಿಂದ, ಅವರು ಸ್ಪೋರ್ಟ್ಸ್ಮನ್ ಬೇರೆ ಇದ್ದಾರೆ. ಹೀಗಾಗಿ ಅವರು ಈ ಟೀಕೆ ಟಿಪ್ಪಣಿಗಾಗಿ ಭಾಳ ಪಾಸಿಟಿವ್ ಆಗಿ ತಗೊಳ್ತಾರೆ. ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅವರಿಗೆ ದೇವರು ಶಕ್ತಿ ನೀಡಲಿ. ತಾವು ಎಲ್ಲರೂ ನಮಗೆ ಹೇಗೆ ತಮ್ಮ ಸಹಯೋಗವನ್ನು ನೀಡಿದ್ದೀರಿ, ಅವರಿಗೂ ಕೂಡ ಸಹಯೋಗ ನೀಡುತ್ತೀರಿ ಅಂತ ನಾವು ಭಾವಿಸುತ್ತೇವೆ. ಮತ್ತು ನಮ್ಮ ಎಲ್ಲ ಅಧಿಕಾರಿ ಮಿತ್ರರು ಈ ಸಲ ನಾವು ವಿದೌಟ್ ಎನಿ ಡೌಟ್ ನನಗೆ ಸರ್ಕಾರ ಇಷ್ಟು ಪ್ರಮಾಣಕ್ಕೆ IAS ಅಧಿಕಾರಿಗಳನ್ನು ನೀಡಿದ್ದು ಅದು ಅಭೂತಪೂರ್ವ. ನಮ್ಮ ಎಲ್ಲ ಝೋನಲ್ ಕಮಿಷನರ್ಸ್ ಮತ್ತು ಸ್ಪೆಷಲ್ ಕಮಿಷನರ್ಸ್ ಬಹಳ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ. 12-13 IAS ಅಧಿಕಾರಿಗಳು ಈಗ BBMPಯಲ್ಲಿ ಕೆಲಸ ಮಾಡ್ತಾ ಇರೋದು ಅದು ಅಭೂತಪೂರ್ವವಾದ ಹೆಜ್ಜೆ. ಅದು ಸರ್ಕಾರಕ್ಕೆ ಕೂಡ ಈ ಮಾನವ ಸಂಪನ್ಮೂಲವನ್ನು ನೀಡೋದಕ್ಕೆ ಮತ್ತು ಆರ್ಥಿಕ ಸಹಾಯ ನೀಡೋದಕ್ಕೆ ಮತ್ತು ನಮಗೆ ಮಾರಲ್ ಆಗಿ ಕೂಡ ಬೆಂಬಲ ನೀಡುವುದಕ್ಕೆ ಅವರಿಗೆ ಕೂಡ ಧನ್ಯವಾದಗಳು. ಸರ್ಕಾರದ ಎಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ, ನಮ್ಮ ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ಎಲ್ಲ ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ACS ಸಾಹೇಬರಿಗೆ ಎಲ್ಲರಿಗೂ ನಾವು ನಮ್ಮ ಧನ್ಯವಾದವನ್ನು ಸಲ್ಲಿಸುತ್ತಾ, ನಮ್ಮ ಮುಂದಿನ ಮುಖ್ಯ ಆಯುಕ್ತರಿಗೆ ಶುಭವನ್ನು ಹಾರೈಸಿ ಅವರ ಕಡೆಯಿಂದ ಅವರದು ಏನು ಕನಸಿದೆ ಅಥವಾ ಅವರು ಏನು ಗುರಿ ಇಟ್ಕೊಂಡಿದ್ದಾರೆ, ಚಿಂತನೆ ಇದೆ, ಅವರು ತಮ್ಮ ಜೊತೆಗೆ ಹಂಚ್ಕೊಳ್ತಾರೆ. ಧನ್ಯವಾದಗಳು. 3 ವರ್ಷದಲ್ಲಿ ಸಾಧನೆ ಮಾಡಬೇಕು. ನಾನು ಹೇಳ್ತಾ ಇದ್ದೆ, ಫಸ್ಟ್ ಪ್ರಾರಂಭ ಮಾಡುವಾಗಲೇ ನಾವು ಎಷ್ಟು ಕೆಲಸ ಮಾಡಿದರೂ ಕೂಡ ನಾವು ಬೇಕಾದಷ್ಟು ಕೆಲಸ ಉಳಿದಿರುತ್ತದೆ. ಹೀಗಾಗಿ ನಾವು ಆ ಥರ ಅನ್ನಿಸುತ್ತದೆ ನಮಗೆ ಯಾವಾಗಲೂ. ಇಷ್ಟು ಮಾಡಿದ್ದೀವಿ, ಇನ್ನೂ ಸುಮಾರು ಮಾಡಬೇಕಾಗಿತ್ತು. ಸೊ
ತೃಪ್ತಿ ವಿಚಾರ ಇಲ್ಲ, ನಮ್ಗೆ ಯಾವಾಗಲೂ ತೃಪ್ತಿ ಇರಲ್ಲ. ಅಂದ್ರೆ ಏನಿದೆ ಸರ್ ಈಗ ನಾವು ಪ್ರತಿಯೊಂದು ಹುದ್ದೆಯಲ್ಲಿ ಹೋದಾಗ ಅಲ್ಲಿ ಎಲ್ಲ ಕೆಲಸ ಮಾಡಿ ಯಾವ ಡೇಟ್ಗೆ ನಾವು ಟ್ರಾನ್ಸ್ಫರ್ ಆಗ್ತೀವಿ ಆಗ ಕೂಡ ಸುಮಾರು ಕೆಲಸ ಉಳಿದಿರುತ್ತದೆ. ಇದು ನಿರಂತರವಾಗಿ ಇರ್ತಕ್ಕಂಥ ಕ್ರಮ ಇದೆ. ಎಲ್ಲ ಕೆಲಸ ಒಂದೇ ಕಂಪ್ಲೀಟ್ ಆಗಿ ಮುಂದೆ ಇರುವುದಿಲ್ಲ ಅಂತ ಹೇಳೋದಕ್ಕೂ ಆಗಲ್ಲ. ಅದನ್ನು ಸರ್ಕಾರನೂ ಆ ಥರ ಇಲ್ಲ. ಸರ್ಕಾರ ನಿರತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸರ್ಕಾರ. ಹೀಗಾಗಿ ಈ ಥರ ನಮ್ಮದು ಭಾವನೆ ಇದೆ. ಈಗ ನಮ್ಮ ಮುಖ್ಯ ಆಯುಕ್ತರು ಮಹೇಶ್ವರ ರಾವ್ ಅವರು ಮಾನ್ಯ ಅಡ್ವೈಸ್